ಗಾಯ್ಸ್ ಎಷ್ಟು ಮೀನು ಗೊತ್ತಾ ಗಾಯ್ಸ್. ಗಾಯ್ಸ್ ಮೀನು ಸಿಕ್ತು ಗಾಯ್ಸ್. ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಇವತ್ತಿನೊಂದು ಹೊಸ ವಿಡಿಯೋ. ಇವತ್ತು ವಿಡಿಯೋದಲ್ಲಿ ಎಲ್ಲರೂ ಮೀನು ಹಿಡಿಯಕ್ಕೆ ಬಂದಿದ್ದೀವಿ. ಇವತ್ತು ಮೀನು ಸಿಗ್ತದೆ ಅಂತ ಗೊತ್ತಿಲ್ಲ, ಆ ಒಂದು ಖಂಡಿತ ಸಿಗುತ್ತೆ. ಇದು ಕನ್ಫರ್ಮ್ ಆಗಿ ಹೇಳ್ತೀನಿ. ಕಪ್ಪೆ ಫ್ರೈ ಮಾಡಿ ತಿನ್ನೋದೆ. ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ಕೊಳ್ಳಿ. ಓಕೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. வாங்க வீடியோக்குள்ள போலாம். ಸೊ ಗಾಯ್ಸ್, ನಮ್ಮ ಬಾಯ್ಸ್ ಆಲ್ರೆಡಿ ರೆಡಿ ಆಗಾಯ್ತು. ಗಾಯ್ಸ್ ರೆಡಿಯಾ? ಓಕೆ, ಚಪ್ಪಲೆಲ್ಲ ಸೈಡಿಗೆ ಮಾಡೋಣ. ಕುಪ್ಪಿಚಲ್ಲಿ ಇರುತ್ತಾ? ಚಪ್ಪಲಿ ಹಾಕು. ಫಸ್ಟಲ್ಲಿ ಕೆಳಗಿಂದ ಬರುವ ಅಂತ ಹೇಳಿದ್ದಾರೆ. ಅಲ್ಲಿ ಕೆಳಗಿಂದ ಬರುವ ಗೈಸ್. ಸೊ ಗಾಯ್ಸ್, ಎಲ್ಲರೂ ಹಂಗೆ ಅಲ್ಲಾಡ್ಸ್ಕೊಂಡು ಬಂದಿದ್ದಾರೆ. ತಗೊಂಡ್ಬಂದ ಐಟಮ್ ಬಕೆಟ್ ಎಲ್ಲ ಅಲ್ಲೇ ಮಾಡಿಬಿಟ್ಟು ಬಂದಿದ್ದಾರೆ. ಹೋಗ್ಬಿಟ್ಟು ತಗೊಂಡ್ಬರೋ. ಓಕೆ, ಇಲ್ಲಿ ಆನೆಗಳ ಅವಲಿ ಗೈಸ್, ನೋಡ್ಕೊಳ್ಬೇಕು ಆ ಕಡೆ ಈ ಕಡೆ ಬಂದ್ಬಿಡುತ್ತೆ ಅಂತ. ಏನೋ ಮಾಡ್ತಿದ್ಯಾ? ಹಿಡ್ಕೋ, ಹಿಡಿತೀಯಾ? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಕಳ್ಸಿ. ನಾನಂತೂ ಸಿಕ್ಕಾಕೊಂಡಿದ್ದೀನಿ ಬ್ರೋ. ಸೊ ಗಾಯ್ಸ್, ಲಾಸ್ಟ್ ಟೈಮು ಇಲ್ಲೇ ಬಂದ್ಬಿಟ್ಟು ನಾವು ಮೀನು ಹಿಡ್ದೋ. ನಾನು ಮತ್ತೆ ಅಲ್ಲಿ ಫ್ರಂಟಲ್ಲಿ ಹೋದಲ್ಲ ಅವನ ನೇಮ್ ಬಂದ್ಬಿಟ್ಟು ರಾಸಿ ಅಂತ. ನಲ್ಲೇನೋ ನಾನು ಹೋದ್ರೆ ಹೋಗ್ಲಿ. ಲಾಸ್ಟ್ ಟೈಮ್ ಫುಲ್ ಮೀನು ಸಿಕ್ತು. ಈ ಸಲ ಸಿಕ್ಕುತ್ತೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಅಷ್ಟು ನೀರಿತ್ತಿಲ್ಲ. ಈ ಟೈಮ್ ಮಾತ್ರ ಒಳ್ಳೆ ನೀರಿದೆ. ಸೊ ಗಾಯ್ಸ್, ಅವನೇ ನಮ್ಮ ರಾಶಿ. ಲಾಸ್ಟ್ ಟೈಮು ನಾನು ಮತ್ತು ಅವನು ಇದೇ ಪ್ಲೇಸಲ್ಲಿ ಮೀನು ಹಿಡ್ದು ತುಂಬ ಸಿಕ್ತು. ಇಬ್ಬರೇ. ಈ ಸಲ ನಮ್ಮ ಗಿಡ ಬಂದಿದ್ದಾನೆ. ಸೊ ಗಾಯ್ಸ್, ಮೊದಲ ಪ್ರಯತ್ನ. ಮೀನು ಸಿಕ್ತು ಅಂತ ಗೊತ್ತಿಲ್ಲ. ಯಾಕೆ ಹೋಗೋದು? ಹಿಂಗೆ ಹೋಗೋದು ನೀವು? ಇಲ್ಲಿ ಕಾಲೇ ಬರ್ತಿಲ್ಲ. ಎಷ್ಟು ಮೀನು ಗೊತ್ತಾ ಗಾಯ್ಸ್ ಇಲ್ಲಿ. ಮೊದಲ ಪ್ರಯತ್ನ ವಿಫಲ. ಚಿಕ್ಕ ಪೀಸ್ ಸಿಗ್ತಾ ಇಲ್ಲ. ಆ ಕಡೆ ಹೋಗೋಣ. ಗಾಯ್ಸ್ ಫುಲ್ ಕೆಸರು ಗಾಯ್ಸ್. ನೀವು ಉಂಟ ಅಂತ ಗೊತ್ತಿಲ್ಲ. ಎಲ್ಲ ಇದ್ದು ಬೇಡ.
ಗಾಯ್ಸ್ ಮೀನು ಸಿಕ್ತು ಗಾಯ್ಸ್, ಬನ್ನಿ ಬನ್ನಿ ಬನ್ನಿ. ಮೀನಿದೆ ಮೀನಿದೆ ಮೀನಿದೆ. ಅಂಬುಜ ಅಂಬುಜ ದೊಡ್ಡ ಇದು ಉಂಟು. ಎಲ್ಲಿ Guys, ಇದೆ. So guys, ಫಾಸ್ಟ್ ಬೋಣೆ ಫಸ್ಟ್ ಮೀನು ನೋಡೋ ಉಂಟ. ಸೊ ಗಾಯ್ಸ್ ಫಸ್ಟ್ ಟೈಮ್ ಒಂದು ಮೀನು ಸಿಕ್ತಷ್ಟೇ. ಇಲ್ಲ ಎಳಿಬೇಡ, ಇನ್ನು ಸಿಗ್ತಾನೆ ಇಲ್ಲ ಮೀನು. ನೀರು ತುಂಬ ಉಂಟು ಗಾಯ್ಸ್, ಅದಕ್ಕೆ ಸಿಕ್ಕಲ್ಲ. ಲಾಸ್ಟ್ ಟೈಮ್ ಇಷ್ಟೇ ನಿಕ್ಕಿಲ್ಲ ನೀರು, ಸ್ವಲ್ಪ ಇತ್ತಷ್ಟೇ. ಇದರೊಳಗೆ ಉಂಟಾ? ಏನಿದು ಕಪ್ಪೆನಾ? ಏನ್ ಮೀನು ಇದು? ಈ ತರ ಗಾಯ್ಸ್ ಅದು ಮೀನು ಶಾರ್ಕ್. ಇಲ್ಲಿ ನೋಡು, ಏನು ಈ ತರ ಕಲರ್. ಸೊ ಗಾಯ್ಸ್ ಇದು ಯಾವ ಮೀನು ಅಂತ ನೀವು ಕಮೆಂಟ್ ಮಾಡಿ. ಯಾವೇ ಇದು ಸಾಕ ಮೀನು ಅಂತ ತಗೊಂಡೋದ್ರೇನು? ಇಲ್ಲಿ ಒಂದು ಇದೆ ಮಚ್ಚ, ಬ್ಯಾಕಲ್ಲಿ ಇಲ್ಲಿ ನೋಡು, ಅಲ್ಲೂ ನೋಡು, ಇಲ್ಲಿ 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 ನೋಡು. ಸೇಮ್ ಮೀನು ಇದು ತಗೊಂಡೋಗುವ ಸಾಕಾಗಿ. ಸೊ ಗಾಯ್ಸ್ ಯಾವ್ದಂತ ತಗೊಂಡೋಗುವ. ಇದು ಒಳ್ಳೆಯದು. ಇದು ಮಚ್ಚ ನೀರಿ ತಿಮ್ಮಿಗಳದ್ದು ಮರಿ. ಅದರ ಅಪ್ಪ ಇರ್ತದೆ ಇಲ್ಲಿ, ಅಪ್ಪ ಅಮ್ಮ. ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಇಬ್ಬರು ಸಂಬಂಧಿರು ಮಾತ್ರ ಬಂದಿಲ್ಲ. ಅನಂತರು ವರ್ಷಕ್ಕೆ ಒಂದೇ ಸಲ ದೀಪಾವಳಿ ದಸರಾ, ಆಗಾಗ ಸಿಗಲ್ಲ. ಇದು ಇದು ಆಕ್ಚುಲಿ ಚೆನ್ನಾಗಿರೋದು. ಕೈಗೆ ಹಾಕಿ ನೋಡು. ಸರಿದಾ? ಹಾಂ. ಸೊ ಗಾಯ್ಸ್ ಇಲ್ಲಿ ನೋಡು, ನೈಲ್ ಪಾಲಿಶ್. ಗಾಯ್ಸ್ ನೈಲ್ ಪಾಲಿಶ್ ಇನ್ನೂ ಸ್ವಲ್ಪ ಚೆನ್ನಾಗಿ ಟ್ರೈ ಮಾಡುವ. ಕೊಡೋಣ, ಹಾಕೊಡ್ತೀನಿ. ಕೈ ತೋರಿಸಿ. ಮೆಹಬೂಬಾ ಮೇ ತೆರೆ ಮೆಹಬೂಬಾ ಮೆಹಬೂಬಾ ಮೇ ತೆರೆ. ಇಲ್ಲಿಗೆ ಅಲ್ಲಿಗೆ ಹೇಗಿದೆ? ಸೂಪರಾಗಿ ಉಂಟಲ್ಲ. ಎಲ್ಲ ಹೋಯ್ತಂತ. ಒಳಗಡೆ ಹಾಕಿದ್ದೀನಿ. ಗಾಯ್ಸ್ 10 ಮೀಟ್ರಿಗೆ ಒಂದು ಮೀನು. ಅದೇ ಮೀನು ಇದ್ದಂಗೆ ತಗೊಂಡು ಹೋಗ್ಬೇಕು. ಸೇಮ್ ಮೀನು ಅದು. ಆ ಮುಳ್ಳು ಬಂತಲ್ಲ, ಅದು ಹಿಡಿಯೋಕೇನಾಗಲ್ಲ ಬಿಡು. ಅಂತೋಗ್ಬಿಟ್ಟಿದೆ ಹಂಗೆ ಬೀಳ್ತಾ. ನಂಗೆ ಗೊತ್ತಿಜ್ಜಿ. ಕಾಟ್ಲನಾ? 1 ಗಂಟೆ ಆದಮೇಲೆ ಅದು ಮೀನು ತಗೊಂಡು ಅಷ್ಟೇ. ದೊಡ್ಡದು ದೊಡ್ಡದು.
ಸೊ ಗಾಯ್ಸ್ ಹಿಡಿದು ಸಾಕಾಗಿದೆ ಇವಾಗ. ಅಲ್ಲೊಂದು ಪ್ಲೇಸ್ ಇದೆ, ಆ ಮೀನು ಹೆಂಗೆ ಜಿಗಿದು ಅಂತೇಳಿ ನಿಮಗೆ ತೋರಿಸ್ತೀನಿ, ಓಕೆನಾ? ಬನ್ನಿ. ಅಪ್ಪು ಅದು ನಾವು ಮೇಲೆ ಹೋದ್ರೆ ಎಲ್ಲ ಆಗ್ತದೆ ನೋಡಲ್ಲಿ, ಇಲ್ಲಿ ಮೇಲೆ ಹಾಕೊಂಡು ಹೋಗ್ಬೇಕು. ಅದಕ್ಕೆ ಆ ಪ್ಲೇಸ್ ಉಂಟಲ್ಲ ಗೈಸ್, ಅಲ್ಲೇ ಇವಾಗ ಹೋಗ್ತಿದ್ವಿ. ತೋರಿಸ್ತೀನಿ ಅಲ್ಲಿ ಎಷ್ಟು ಮೀನು ಉಂಟು ಅಂತ ಹೇಳ್ಬೋದು. ಓಕೆ, ನಾವು ತಗೊಬಂದ ವೇಲ್ ಕೂಡ ಅರ್ಧೋಯ್ತು. ಇದರಲ್ಲಿ 2 ಭಾಗ. ಸೊ ಗಾಯ್ಸ್ ಫೈನಲಿ ಮೀನೆಲ್ಲ ಹಿಡ್ದಾಯ್ತು, ಫುಲ್ಲು ಟಯರ್ಡ್ ಆಯಿತು. ಓಕೆ ಕ್ಲೀನ್ ಮಾಡಿ ಫ್ರೈ ಮಾಡಿ ತಿನ್ನೋದಲ್ಲೇ ಬಾಕಿ. ಓಕೆ ಲೆಟ್ಸ್ ಗೋ. ಇನ್ನೊಂದು ಪೀಸ್ ಬೇಡ ನಾನು. ಸೊ ಗಾಯ್ಸ್ ಆನೆ ಬಂದು ಜಾರಿ ಹಿಂಗೆ ರೈಟ್ ಅಲ್ಲ, ಹಿಂಗೆ ಆಗಿದೆ ನೋಡಿ. ಸೊ ಗೈಸ್ ತಗೊಂಬಂದು ಥಿಂಗ್ಸಲ್ಲಿ ಇಲ್ಲಿ ಮಡಗಿದ್ದೀವಿ. ಇವಾಗ ಅದು ಫ್ರೈ ಮಾಡಬೇಕಾದ್ರೆ ಸೌದೆ ಬೇಕು, ಅದಕ್ಕೆ 1-2-3 ಸೌದೆ ತಗೊಂಡು ಬರುವ. ಓಕೆ, ನಾನು ಈ ಕಡೆ ಹಿಡಿದಿದ್ದೀನಿ. ಗಾಯ್ಸ್ ಫಸ್ಟ್ ಇಲ್ಲಿ ಹೋದ್ಸಲ ಬರುವಾಗ ಈ ಥರ ಇತ್ತಿಲ್ಲ, ಇಲ್ಲಿ ಈಗ ಫುಲ್ ಕಾಡು ತುಂಬೋಗಿದೆ. ನಾನು ಹೋದ ಜಾಗದಲ್ಲಿ ಬರೀ ಕಾಡೇ ತುಂಬ. ನಾವು ಹೋದ ಜಾಗದಲ್ಲೂ ಫುಲ್ ಕಾಡೇ ಇರ್ತದೆ. ಚೆನ್ನಾಗಿ ಉಂಟು. ಹೌದು. ಹಾಂ, ಇದನ್ನು ತಗೊಂಡೋಗು. ಹಾಂ, ಸೊ ಓಕೆ ಗಾಯ್ಸ್, ಹಾಗೆ ತುಂಬ ದೂರ ಬಂದು ಸೌದೆ ಮಾಡಿಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಇದು ಕಟ್ ಮಾಡೋಕ್ಕೆ ಆಯ್ತಿಲ್ಲಪ್ಪು, ಬೇಕಾದ್ರೆ ಸಾಯಂಕಾಲ ಗಂಟೆ ಹಿಂಗೆ ಮಾಡ್ಕೊಂಡು ಬರೋಣ. ಎರಡು ಸಲ ತೊಳೆದ್ರೆ ಸುಮಾರು ಮೀನು ಮೈನಸ್ ಆಗುತ್ತೆ. ಸಂಖ್ಯೆ ಇದೊಂದು ಬೋಟಿಗೆ ದಾಟ ಉಂಟು. ಕಾಮೆಂಟಲ್ಲಿ ಹೊಡಿತಾರೆ ನೋಡಿ, ಸುಳೆ ಮಗಳ ಜೀವ ಸಮಯ ಸುಟ್ಟಿರಿ. ಇದು ಮಿಕ್ಸ್ ಮಾಡಬೇಕು. ಅದಲ್ಲಿ ಉಡ್ಡಿಗಳ ಇಲ್ಲ ಇದೆಯಲ್ಲ, ನೋಡಿ ಇದೇ ನೋಡಿ, ಮಂಜ ಪುಡಿ, ಅದು ಮಲ್ಲಿ ಹುಡಿ, ಗರಂ ಮಸಾಲ, ಗರಂ ಮಸಾಲ ಎಲ್ಲ ಹಾಕಿದ್ದು. ಏನು ಮಂಜ ಹುಡಿ, ಹಾಂ ಸಾಂಬಾರು ಹುಡಿ. ಅಲ್ಲಿ ನೋಡು ಆರ್ಬಿಟ್ಟು ಅದ್ರೊಳಗೆ ಅದಕ್ಕೆ ಹಾಕ್ಬಿಟ್ಟೆ. ಅದಕ್ಕೆ ಹಾಕಿ ಏನು ಹುಡಿಲ್ಲ, ಇಲ್ಲ ಸ್ವಲ್ಪ ಅರಿಶಿನ ಸಾಂಬಾರು ಹುಡಿ, ಎಣ್ಣೆ,
ಯಾವುದ್ರಲ್ಲಿ ಸದ್ಯ ನಮ್ಮ ಕಡೆ ಗಾಯ್ಸ್ ಫೈನಲಿ ನಮ್ಮದು ಮೀನು ಫ್ರೈ ರೆಡಿ ಆಯ್ತುಂಟು. ಇದಾದಮೇಲೆ ತಿನ್ನೋದೆ. ಇದು ಡಿಫ್ರೆಂಟ್ ಅಡುಗೆ. ನೀನು ಇವತ್ತು ಅದರಲ್ಲೂ ಸಾಯ್ತು ಇದರಲ್ಲೂ ಸಾಯ್ತು. ಚೆನ್ನಾಗುಂಟು. ಗೌಜಿ ಬೇರೆ ಲೆವೆಲ್ ಆಗ್ಬಿಟ್ಟು ಸಾಕು ಬಿಡೋದು ಸ್ವಲ್ಪ ಚೆಂದಾಗಿ ಬೇಯಲಿ. ಇಲ್ಲ ಹಾಕ್ಲಾ? ಆಯ್ತಾ? ಹಂಗೆ ವೀಡಿಯೋ ಕೊಲ್ಲಪ್ಪಲ್ಲ ಹಿಂಗೆ ಹಾಕ್ಬೇಕಲ್ಲ. ಅಮೇರಿಕಾದಲ್ಲಿ ಹುಡುಗಬೇಕು. ಇನ್ನೊಂದು ಎಕ್ಸ್ಟ್ರಾ ಪ್ಲೇಟ್ ಇತ್ತಲ್ಲ. ನಾಲ್ಕು ನೀನು ಜರ್ಮನಿಯಲ್ಲಿ ಇರಬೇಕಿತ್ತು. ಓಕೆ, ಎನಿ ಕಮೆಂಟ್ಸ್? ಚೆನ್ನಾಗಿದೆ, ಲೈಟಾಗಿ ಉದ್ಬೇಕು. ಅವನೇ ಹೇಳಿದ್ದು ಉಪ್ಪು ಹಾಕು ಅಂತ. ಅದಾಗಿ ಅದು ಲಾಸ್ಟ್ ಮಿಕ್ಸ್ ಮಾಡ್ದು, ಎರಡು ಮಿಕ್ಸ್ ಆಯ್ತಲ್ಲ. ಏನಂತ ಹೇಳು ಕಮೆಂಟ್. ವಾವ್, ನೈಸ್. ಸೊ ಗಾಯ್ಸ್, ಫೈನಲಿ ಈ ವಿಡಿಯೋ ನೋಡಿರ್ತೀರಾ. ಫುಲ್ ಫನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ಕೊಳ್ಳಿ. ಓಕೆ, ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ. ಓಕೆ, ಬಾಯ್.